ನಮ್ಮ ಜೊತೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಕರ್ನಾಟಕ ರಾಜ್ಯ ಸಮಿತಿಯ ಅಧ್ಯಕ್ಷರು ಕಾಮ್ರೇಡ್ ಅನಂತ ಸುಬ್ಬರಾವ್ ಸರ್ ಅವರು ನಮ್ಮ ಜೊತೆ ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಸಾಧಕರ ಹಾದಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಸಾಧಕರ ಹಾದಿ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಸರ್. ಸರ್, 50 ವರ್ಷಗಳ ಸುದೀರ್ಘವಾದಂತಹ ಹಾದಿ, ಅದೆಷ್ಟು ಹೋರಾಟಗಳು, ಅದೆಷ್ಟು ಚಳುವಳಿಗಳು, ಅದೆಷ್ಟು ಸಂಘಟನೆಗಳು. ಒಂದು ಸರ್ತಿ ನೀವು ಹಿಂದೆ ತಿರುಗಿ ನೋಡಿದ್ರೆ ನಿಮ್ಮ ಪದಗಳಲ್ಲಿ ಅದನ್ನ ವರ್ಣಿಸೋಕಾದ್ರೆ ಸರ್? ಒಂದೇನಂದ್ರೆ, ನಿಜ ಹೋರಾಟಗಳು ಕಾಲ ಬಹಳ ಸುದೀರ್ಘವಾಗಿದೆ. ಬಹುಶಃ ನಾವು ಆರಂಭ ಮಾಡಿದಾಗ ಇದ್ದಂತಹ ಒಂದು ಹೋರಾಟ ಮತ್ತೆ ಆ ವರ್ಕರ್ಸ್ ಇಲ್ಲದ ಸ್ಪಿರಿಟ್ಟು ಇವತ್ತು ಅಷ್ಟೊಂದಾಗಿ ನಾವು ಕಾಣ್ತಿಲ್ಲ. ಬಹುಶಃ ಒಂದು ಕಾರಣ ಏನಂದ್ರೆ, ಒಂದು ಜನರೇಷನ್ ಟು ಜನರೇಷನ್ ಅವರ ಅಪೇಕ್ಷೆಗಳು ಬೇರೆ ಬೇರೆ ಆಗಿರ್ತವೆ. ಉದಾಹರಣೆಗೆ ನಾವೆಲ್ಲ ಟ್ರೇಡ್ ಯೂನಿಯನ್ ಚಳಿಗೆ ಬಂದಂಥ ಹೊಸದ ಕಾಲದಲ್ಲಿ ಏನಿತ್ತು, ಒಂಥರ ಈ ಶೋಷಣೆ ಕಣ್ಣಿಗೆ ಕಾಣ್ತಾ ಇತ್ತು. ಭಾಳ ದೀರ್ಘಕಾಲ ಕೆಲಸ ಮಾಡಿಸ್ತಿದ್ರು ವರ್ಕರ್ಸ್. ಕಾನೂನುಗಳು ಜಾರಿ ಆಗ್ತಿರ್ಲಿಲ್ಲ. ಆ್ಯಂಡ್ ಅವರು ಸಣ್ಣ ಸಣ್ಣ ವಿಷಯಕ್ಕೂ ಚಳವಳಿಗಳ ಅವಶ್ಯಕತೆ ಇತ್ತು, ಹೋರಾಟಗಳ ಅವಶ್ಯಕತೆ ಇತ್ತು. ಅದನ್ನು ಆ ಸಂದರ್ಭದಲ್ಲಿ ಒಂದು ಅನಿವಾರ್ಯವಾಗಿತ್ತು. ಮತ್ತು ನಮ್ಮ ವ್ಯಾಲ್ಯೂಸ್ ಕೂಡ ಬೇರೆ. ನಾವೆಲ್ಲ ವೈಯಕ್ತಿಕವಾದ ಯಾವುದೇ ಬೆನಿಫಿಟ್ಗೆ ನಾವು ಬರಲಿಲ್ಲ. ಒಂದು ಶೋಷಣೆ ರಹಿತ ಸಮಾಜ ಆಗಬೇಕು ಅಂಥೇಳಿ ಆ ಸಿದ್ಧಾಂತದ ಅಡಿಯಲ್ಲಿ ನಾವು ಬಂದ್ವಿ. ಮತ್ತು ಇನ್ನೊಂದು ಮೇಲಾಗಿ ನಾವು ಎಲ್ಲವೂ ಲೇಬರ್. ಯಾಕೆ ಅಂದರೆ, ಈ ಬ್ರಹ್ಮ ಎಲ್ಲವನ್ನೂ ಸೃಷ್ಟಿ ಮಾಡ್ದ ಅಂತ ಹೇಳ್ತಾರೆ. ಯಾರೂ ನೋಡಿಲ್ಲ, ಐ ವಿಟ್ನೆಸ್ ಅದಕ್ಕಿಲ್ಲ, ನಂಬಿಕೆ. ಆದರೆ ಸಂಪತ್ತನ್ನು ಸೃಷ್ಟಿ ಮಾಡುವಂಥ ಬ್ರಹ್ಮ ಒಬ್ಬ ವರ್ಕರು. ನಿಮ್ಮ ಕಣ್ಣೆದ್ರೆ ಕಾಣುತ್ತೆ, ಅವನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ರೆ ಏನೂ ಆಗೋದೇ ಇಲ್ಲ. ಎಂಥ ಅಂಬಾನಿ ಅದಾನಿ ಆದರೂ ಕೂಡ ಆ ಶ್ರಮದ ಮೇಲಿದ್ದಾನೆ. ಅದೇ ರೀತಿ ರೈತ, ಅವನು ಬೆಳೆದ್ರೆ ನಿಮಗೆ ಊಟ ಸಿಗುತ್ತೆ. ಆದ್ದರಿಂದ ಈ ಸೃಷ್ಟಿ ಮಾಡೋ ಬ್ರಹ್ಮ ಯಾರಪ್ಪ? ರೈತ, ಒಬ್ಬ ಕಾರ್ಮಿಕ. ಅವರ ಶ್ರಮದಿಂದ ಇಡೀ ಸಮಾಜ ನಿಂತ್ಕೊಂಡಿದೆ ಎನ್ನುವಂಥ ಒಂದು ಸೈದ್ಧಾಂತಿಕವಾದ ನಂಬಿಕೆ ಅನ್ನೋದು, ಇದು ಅಚಲವಾದಂಥ ಒಂದು ನಂಬಿಕೆ, ಸತ್ಯ ಕೂಡ ಹೌದು. ಆದ್ದರಿಂದ ಯಾರು ಇವತ್ತು ದುಡಿತಾರೋ ಆ ಜನರಿಗೆ ನ್ಯಾಯ ಸಿಗ್ತಿಲ್ಲ ಅನ್ನೋದು ನಮಗೆ ಮನವರಿಕೆ ಆಯಿತು. ನಾವೆಲ್ಲ ಯುವಕರಾಗಿದ್ದಾಗಲೇ ಹಲವಾರು ಸಿದ್ಧಾಂತಗಳು, ಘರ್ಷಣೆಗಳು, ಚರ್ಚೆಗಳು ಬೇಕಾದಷ್ಟು ನಡೀತಾ ಇತ್ತು. ನಾವು ಹೆಚ್ಚಿಗೆ ಯಾವುದೋ ಸಿನಿಮಾದ್ದು, ನಾಟಕದ್ದು, ಯಾವುದೋ ಮೊಬೈಲ್ಗಳು ಯಾವುದೂ ಇರಲಿಲ್ಲ ಅವಾಗ. ನಮ್ಮನ್ನು ಕೆಡಿಸೋದಕ್ಕೆ ಆ ಸಾಧನಗಳೇ ಇರಲಿಲ್ಲ. ಇವಾಗ ಇದೆ ನೋಡಿ, ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾ ಬಿಕಮ್ ಎ ಸೋಷಿಯಲ್ ಮೆನೇಸ್. ಇದು ಗೊತ್ತಾಯ್ತಾ? ಅವಾಗ ಅದೇನು ಇರಲಿಲ್ಲ. ಸೊ ಓದಬೇಕು, ಸಮಾಜದ ಬಗ್ಗೆ ಕಳಕಳಿ ಆಗುವಂಥ ಕಳಕಳಿ ಇರುವಂಥ ಯುವಕರು ಚರ್ಚೆ ಮಾಡ್ತಿದ್ವಿ, ಕೆಲಸ ಮಾಡೋರು ಚರ್ಚೆ ಮಾಡ್ತಿದ್ವಿ. ಒಂದು ನಮ್ಮ ಮನಸ್ಸಿಗೆ ಸ್ಪಷ್ಟತೆ ಒಂದಿತ್ತು, ಎಷ್ಟು ಎಲ್ಲಿ ಅನ್ಯಾಯ ಆಗ್ತದೆ, ಶೋಷಣೆ ಆಗ್ತದೆ. ಆದ್ದರಿಂದ ಅದ್ರ ವಿರುದ್ಧ ಹೋರಾಟ ಮಾಡಬೇಕು. ಆ ಹೋರಾಟ ಮಾಡೋ ಶಕ್ತಿ ಯಾರಿಗಿದೆ? ಸಂಘಟನೆಗಳಿವೆ. ಒಬ್ಬ ವ್ಯಕ್ತಿ ಎಷ್ಟೇ ಶಕ್ತಿಶಾಲಿ ಆದರೂ ಕೂಡ ಒಂದು ಸಂಘಟನೆ ಇಲ್ಲದೆ ಇದ್ರೆ ಅವನು ಹೋರಾಟ ಮಾಡೋಕ್ಕಾಗಲ್ಲ. ಇವಾಗ ಗಾಂಧೀಜಿನೇ ತಗೊಳ್ಳಿ, ಸೌತ್ ಆಫ್ರಿಕಾಂದ ಬಂದರು, ವೈಯಕ್ತಿಕವಾಗಿ ಸಾಧನೆ ಮಾಡಲಿಲ್ಲ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅದರಲ್ಲಿ ಹಲವಾರು ಚಳುವಳಿಗಳ ನೇತಾರರಾಗಿ ಕೊನೆಗೆ 1947 ಸ್ವಾತಂತ್ರ್ಯ ಬಂತು. ಬಹುಶಃ ಸಂಘಟನೆ ಇಲ್ಲದೆ ಅವರು ಒಬ್ಬರೇ ಆಗಿದ್ದಿದ್ರೆ ಯಾರು ಕೇರ್ ಮಾಡ್ತಿರ್ಲಿಲ್ಲ ಅವನಿಗೆ. ಹಾಗೆ ನಮಗೆ ಒಂದು ಕಡೆ ಸೈದ್ಧಾಂತಿಕವಾದ ಅವಶ್ಯಕತೆ ಇದೆ. ಇಲ್ಲದೆ ಆದ್ರೆ ಏನಾಗುತ್ತೆ, ಬರ್ತೀವಿ, ಲೀಡರ್ ಅಂತೀವಿ, ಸಂಘ ಮಾಡ್ತೀವಿ, ಸ್ವಲ್ಪ ಹೆಸರು ಬಂದ್ರೆ ದುಡ್ಡು ಮಾಡೋ ಮನಸ್ಸು ಬರುತ್ತೆ, ಅಲ್ಲಿಗೆ ಡಿಫ್ಲೆಕ್ಟ್ ಆಗುತ್ತೆ ಹಾದಿ. ಸರ್, ಈಗ ಸಂಘಟನೆಗೆ ಹೋಗೋಕ್ಕಿಂತ ಮುಂಚೆ ನೀವು ಕೆಲಸ ಮಾಡೋವಂಥವ್ರನ್ನ, ದುಡಿಯೋವಂಥ ವರ್ಗದವ್ರನ್ನ ಬ್ರಹ್ಮನಿಗೆ ಹೋಲಿಸಿದ್ರಿ. ಎಂತ ಅದ್ಭುತವಾದ ಪದವನ್ನ ಬಳಸಿದ್ರಿ. ಇದ್ರ ಮಧ್ಯದಲ್ಲಿ ಸರ್, ಕಂಪನಿ ಮತ್ತೆ ಈ ಬ್ರಹ್ಮ ಇವ್ರ ನಡುವೆ ಇರುವಂತ ಸಂಬಂಧ ಹೇಗಿರ್ಬೇಕು ಅಂತ ನಿಮ್ಮ ಅನಿಸಿಕೆ? ಬರ್ತೀವಿ. ಬ್ರಹ್ಮ ಅಂತ ನಾನು ಹೇಳಿದೆ, ನೀವು ನೋಡಿರ್ಬೋದು, ಶಿವನ ದೇವಸ್ಥಾನಗಳು ಎಷ್ಟು ಬೇಕಾದ್ರೂ ಇವೆ, ರಾಮನ ದೇವಸ್ಥಾನ ಇದೆ, ಲೇಟೆಸ್ಟ್ ಎಡಿಷನ್ ಅಯೋಧ್ಯೆ. ಫೈನ್. ಬ್ರಹ್ಮದೇವನ ದೇವಸ್ಥಾನ ಎಲ್ಲಿ ನೋಡಿದ್ರ ನೀವು? ಅಂದ್ರೆ ಯಾವ ಸೃಷ್ಟಿ ಮಾಡ್ತಾನೋ ಅವನಿಗೆ ದೇವಸ್ಥಾನಗಳಿಲ್ಲ. ಹಾಗೆ ಇವತ್ತು ವರ್ಕರು, ಒಬ್ಬ ರೈತ ಸೃಷ್ಟಿ ಮಾಡ್ತಾನೆ, ಅವನು ಸಿಕ್ಕೋದು ಹಗ್ಗ, ಫ್ಯಾನು, ನೇಣಾಕೊಳ್ಳೋದೇನೆ.
ಎಷ್ಟು ಲಕ್ಷ ಜನ ರೈತರು ಸತ್ತಿದ್ದಾರೆ ಸಾಲದವರೆಯಿಂದ. ಶ್ರೀಮಂತರು ಯಾರು ಸತ್ತೇ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಸೈದ್ಧಾಂತಿಕವಾಗಿ ನಮಗೊಂದು ಕಮಿಟ್ಮೆಂಟ್ ಇದ್ದಿದ್ದರಿಂದ, ಐಡಿಯಾಲಜಿಕಲ್ ಕಮಿಟ್ಮೆಂಟ್, ನಾವು ಅದನ್ನು ಸಂಘಟನೆ ಮೂಲಕ ಜಾರಿ ಮಾಡ್ಲಿಕ್ಕೆ ನಾವು ಹೊರಟಿವಿ. ಸೊ ದಟ್ ಮೇಡ್ ಅಸ್ ಟು ಫೈಟ್ ದಿ ಸಿಸ್ಟಮ್. ಇಲ್ಲಿ ವ್ಯಕ್ತಿಗಳ ಪ್ರಶ್ನೆ ಬರಲ್ಲ, ನಾನು ಒಳ್ಳೆಯವನು ನೀವು ಒಳ್ಳೆಯವನು ಅವ್ರು ಕೆಟ್ಟವರು, ಅದೆಲ್ಲ. ಇಡೀ ಒಂದು ವ್ಯವಸ್ಥೆ ಅದು ತಯಾರಾಗಿದೆ. ಆ ವ್ಯವಸ್ಥೆ ಯಾರ್ಯಾರು ಒಪ್ಕೋತಾರೋ ಅವರೆಲ್ಲ ಶೋಷಣೆ ಯಂತ್ರದಲ್ಲಿ ಸೇರಿದ್ದಾರೆ. ಆ ವ್ಯವಸ್ಥೆ ವಿರುದ್ಧ ಮಾಡೋ ಇರೋರೆಲ್ಲ ಶೋಷಣೆ ವಿರುದ್ಧ ಹೋರಾಟ ಮಾಡ್ತಾರೆ. ಆದರೆ ನಾವು ಒಂಥರ ವ್ಯವಸ್ಥೆ ವಿರುದ್ಧವಾಗಿ ಬೆಳ್ಕೊಬಂದ್ವಿ. ಈಗ ಕರ್ನಾಟಕ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತ ನಿಗಮ ಮಂಡಳಿಗಳು ಮತ್ತೆ ಅಲ್ಲಿ AICTU ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಮತ್ತೆ ಹೇಗೆ ಅವ್ರಿಗೆ ಬೆಂಬಲವಾಗಿ ನಿಂತಿದೆ ಸರ್? ಇದು ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ 76 ನಿಗಮ ಮಂಡಳಿಗಳಿವೆ ಸರ್ಕಾರದ ಅಧೀನದಲ್ಲಿ ಬಂದಿರುವಂಥವು. ಅದರಲ್ಲಿ ಬಹಳ ಮುಖ್ಯವಾದ್ದು ಈ ಸಾರಿಗೆ ನಿಗಮ. ಯಾಕೆಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡುತ್ತೆ, ಜನರಿಗೆ ಒಂದು ಪಬ್ಲಿಕ್ ಸೆಕ್ಟರಲ್ಲಿ ಸಾರ್ವಜನಿಕ ಟ್ರಾವೆಲ್ ಇದನ್ನು ತಯಾರು ಮಾಡಿ ಅನುಕೂಲ ಕಲ್ಪಿಸ್ತದೆ. ಆದ್ದರಿಂದ ಈ KSRTC ಬಹಳ ಪ್ರಧಾನವಾದ ನಿಗಮ. ಇದರಲ್ಲಿ ನಮ್ಮ AITC ಏನಿದೆ, ಇವಾಗ ನಮ್ಮ ಸಂಘಟನೆ ಬರೋಕ್ಕೆ ಮುಂಚೆನೂ ಹಲವಾರು ಸಂಘಟನೆಗಳಲ್ಲಿದ್ವು ಅಲ್ಲಿ. ಆದರೆ ಒಂದು ನಾವೇನು ನೋಡ್ತಾ ಇದ್ವಿ, ಆ ಸಂಘಟನೆಗಳಿದ್ರೂ ಕೂಡ ಮೇನ್ ನಮ್ಮ ಬ್ಯಾಕ್ ಬೋನ್ ಇರೋದು ಡ್ರೈವರು, ಕಂಡಕ್ಟ್ರು ಮತ್ತು ಮೆಕ್ಯಾನಿಕಲ್ ಸ್ಟಾಫು, ಬಸ್ ರಿಪೇರಿ ಮಾಡೋಕ್ಕೆ. ಈ ಜನರ ಒಂದು ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಸೂಪರ್ವೈಸರ್ ಇವರು ಬೇರೆಯವರು ಹೇಗೋ ಚೆನ್ನಾಗಿದ್ರು, ಅರ್ಧ ಬರ್ದಾದ್ರು ಚೆನ್ನಾಗಿದ್ರು. ಆದರೆ ಬೇಸಿಕ್ ಕ್ಯಾಟಗರಿ ಯಾರಿದ್ದಾರೆ, ಈ ಬಸ್ ನಡೆಸುವಂಥ ಜನ, ಬಸ್ ನಮ್ಮ ಸಂಸ್ಥೆಗೆ ಆದಾಯ ತರುವಂಥ ಜನ, ಅಥವಾ ಬಸ್ಗಳನ್ನ ರಿಪೇರಿ ಮಾಡಿಸ್ತೇ ಕಲಿಸುವಂಥ ಜನ, ಅವರ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಆದ್ದರಿಂದ ನಾವು AITC ಮುಖ್ಯವಾಗಿ ಸಂಘಟನೆ ಇರೋದು ಈ ಬೇಸಿಕ್ ಕ್ಲಾಸ್ ಬಗ್ಗೆ. ಇದು 3 ಮತ್ತು 4ನೇ ದರ್ಜೆ ನೌಕರರು ಅಂತ ಅವ್ರನ್ನ ಸಂಘಟನೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ನಮ್ಮ ಬೇಸು ಡ್ರೈವರು, ನಂತರ ಎಲ್ಲ ಕ್ಯಾಟಗರಿಗೂ ಬಂದು ನಮಗೆ ಸೇರಿಕೊಂಡ್ರು. ಕೆಲವು ವಿಷಯಗಳನ್ನ ಹೇಳೋದಾದರೆ, ಇವಾಗ ಉದಾಹರಣೆಗೆ ಕ್ಯಾಶುಯಲ್ ಲೀವ್. ಅಧಿಕಾರಿಗಳಿಗೆ, ಸೂಪರ್ವೈಸರ್ಸ್ಗೆ 15 ದಿವಸ ಕ್ಯಾಶುಯಲ್ ಲೀವ್ ಕೊಡೋರು 1 ವರ್ಷಕ್ಕೆ. ಇನ್ನು ಈ ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಸ್ ಯಾರಿದ್ದಾರೆ ಅವ್ರಿಗೆ 8 ದಿವಸ ಕೊಡೋರು. ಅವರ ಲಾಜಿಕ್ ಏನು, ಇವ್ರು ಬಹಳ ಮುಖ್ಯವಾದ್ದು ಸಂಸ್ಥೆಗೆ, ಬ್ಯಾಕ್ ಬೋನು, ಅವ್ರು ಜಾಸ್ತಿ ಕೆಲಸ ಮಾಡಬೇಕು. ಅದನ್ನ ನಾವೇನು ಹೇಳಿದ್ರೆ, ಓಕೆ ರಿಯಲಿ ಬ್ಯಾಕ್ ಬೋನ್, ಅದ್ರ ಬಗ್ಗೆ ಯಾವ ಸಂಶಯವಿಲ್ಲ, ಅವ್ರಿಗೆ ಜಾಸ್ತಿ ಸಂಬಳ ಕೊಡಬೇಕು ಅಂತ. ಎಲ್ರಿಗಿಂತ ಜಾಸ್ತಿ ಯಾರು ಮುಖ್ಯನೋ ಅವ್ರಿಗೆ ಜಾಸ್ತಿ ಕೊಡಿ. ಅಧಿಕಾರಿಗಳಿಗೆ ಅಷ್ಟೊಂದು ಕೊಡ್ತೀರಾ, 15 ದಿವಸ ಲೀವ್ ಕೊಡ್ತೀರಾ, ಸಂಬಳ ಜಾಸ್ತಿ ಕೊಡ್ತೀರಾ. ಇಲ್ಲಿ ಯಾರು ಬೆನ್ನು ಮೂಳೆ ನೀವು ಹೇಳ್ತೀರಾ, ಅವ್ರಿಗೆ ಬೆನ್ನು ಮೂಳೆ ಮುರಿಸಿದ್ರ, ಇದು ಸರಿ ಅಲ್ಲ ಅಂತ ಫೈಟ್ ಮಾಡಿದ್ವಿ. ಎಸ್, ವಿ ಸಕ್ಸೀಡೆಡ್ ಇನ್ ದಟ್. ಇವತ್ತು 1,20,000 ಜನರಿಗೆ 7 ದಿವಸ ಅಷ್ಟು ಜಾಸ್ತಿ ರಜಾ ಬಂತು. ಎಷ್ಟು ಅದು ನ್ಯಾಯ ಸಿಕ್ಕಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಇದು ನಾವು ಕಾರ್ಪೊರೇಷನ್ ಇದು ಬಂದಿದ್ದು 58ರಲ್ಲಿ ಬಂತು, 61ರಲ್ಲಿ KSRTC ಆಯಿತು, 58 ಮೈಸೂರು ಗೌರ್ಮೆಂಟ್ ಡಿಪಾರ್ಟ್ಮೆಂಟು. ನಾವು ಅಗ್ರಿಮೆಂಟ್ ಮಾಡಿದ್ದು ಫಸ್ಟ್ ಅಗ್ರಿಮೆಂಟ್ 89ರಲ್ಲಿ. 58ರಿಂದ 89ರವರೆಗೆ 8 ದಿವಸನೇ ಇತ್ತು ಕ್ಯಾಶುಯಲ್ ಲೀವ್. ನಾವು ಎಲೆಕ್ಷನ್ ಆಗಿ ಯೂನಿಯನ್ ಗೆದ್ದು ಬಂದ ಮೇಲೆ ನಾವು ಫೈಟ್ ಮಾಡಿ ಇದನ್ನು ಕೊಡಿಸಿದ್ವಿ. ಅವತ್ತು 56,000 ಜನ ಇದ್ದರು, ಇವತ್ತು 1,20,000 ಜನ ಇದ್ದಾರೆ. ಇನ್ನು ಜಾಸ್ತಿ ಬೆಳಿತೀವಿ, ನಾವು ಬೆಳೀತಾ ಇದೀವಿ. ಇದು ಒಂದು ಸಣ್ಣ ಉದಾಹರಣೆ ಹೇಳಿದೆ. ಇನ್ನು ಈ ವೇತನ ಅದರೆಲ್ಲ ಅಷ್ಟೇ ಬಹಳ ಕಡಿಮೆ ಇತ್ತು. ಅದನ್ನು ನಾವು ಗ್ರ್ಯಾಜುಯಲ್ ನಮ್ಮ ಅಗ್ರಿಮೆಂಟ್ಗಳ ಮೂಲಕ ಜಾಸ್ತಿ ಮಾಡಲಿಕ್ಕಾಯ್ತದೆ. ಇನ್ನೊಂದೇನೆಂದರೆ, ಇಲ್ಲಿ ಆ ಕಾಲದಲ್ಲೆಲ್ಲ ಚಪ್ಪಲಿ ಹೊರಗಡೆ ಬಿಟ್ಟು ವರ್ಕರ್ ಒಳಗಡೆ ಹೋಗ್ಬೇಕಾಗಿತ್ತು. ಅಧಿಕಾರಿಗಳು ಚೇಂಬರ್ ಹೋಗ್ಬೇಕಾದ್ರೆ ಚಪ್ಪಲಿ ಹೊರಗಡೆ ಇಟ್ಟು ಹೋಗ್ಬೇಕು, ದೇವಸ್ಥಾನಕ್ಕೆ ಹೋದಾಗೆ. ಬಟ್ ನಾವು ಬಂದು ತಪ್ಪಿಸಿದ್ವಿ. ಅದು ಅಂದರೆ ಒಂದು ಹಕ್ಕನ್ನು, ಕಾನೂನು ಚೌಕಟ್ಟಲ್ಲಿ ಯಾವ ಹಕ್ಕುಗಳಿವೆ ಅದನ್ನು ಜಾರಿ ಮಾಡಬೇಕು ಅಂತ ಚಳವಳಿಗಳು ಮಾಡಿದೆ. ಇದು ಒಂದು ಬೀದಿ ಹೋರಾಟಗಳು. ಇವಾಗ ಉದಾಹರಣೆಗೆ ಹೇಳ್ತೇನೆ ನೋಡಿ, ಬೆಂಗಳೂರಲ್ಲಿ ನಾನು ನೋಡಿದಂಗೆ BTS ಇತ್ತವಾಗ, ಇಟ್ಸ್ ನಾಟ್ BMTC, BTS ಇಟ್ಸ್ ಅ ಪಾರ್ಟ್ ಆಫ್ KSRTC. ಒಂದು ಆಕ್ಸಿಡೆಂಟ್ ಆದರೆ ಯಾರು ಮಾಡಲ್ಲ, ಉದ್ದೇಶಪೂರ್ವಕ ಯಾರು ಮಾಡ್ತಾರೆ? ಯಾರು ಸುಪಾರಿ ತಗೊಂಡು ಯಾರು ನಮ್ಮ ಡ್ರೈವರ್ಗಳು ಹೋಗಲ್ಲ. ಓಕೆ,
ಆಕ್ಸಿಡೆಂಟ್ ಆಗಿ ಯಾರು ಸಾಯ್ತರು, ಪೊಲೀಸ್ನವ್ರು ನಮ್ಮ ಡ್ರೈವರ್ ಹಿಡ್ಕೊಂಡೋಗಿ ಸ್ಟೇಷನ್ ಹೊಡೆಯೋರು, ಹೊಡೆದು ಲಾಕಪ್ಪಲ್ಲಿ ಹಾಕೋರು, ಬಟ್ಟೆ ಬಿಚ್ಚಿ ಒಂದು ಚಡ್ಡಿಲಿಟ್ಟಿರೋರು. ಸಿ ಆಫ್ಟರ್ ಆಲ್ ವಿ ಆರ್ ಆಲ್ಸೋ ವೇರಿಂಗ್ ಖಾಕಿ ಲೈಕ್ ದೆಮ್. ಹೌದು. ಆ ಖಾಕಿಗಳಲ್ಲಿ ಎಷ್ಟು ಡಿಫರೆನ್ಸ್. ನಾವು ಖಾದಿ ಹಾಕಿದರೆ ಬೇರೆ ಟ್ರೀಟ್ಮೆಂಟು, ಕಾವಿ ಹಾಕಿದರೆ ಬೇರೆ ಟ್ರೀಟ್ಮೆಂಟು, ಖಾಕಿ ಹಾಕಿದರೆ ಯಾಕೆ. ನಾವು ಎಷ್ಟೋ ಮನವಿಗಳು ಕೊಟ್ವಿ, ಹೂ ವಿಲ್ ಕೇರ್ ಫಾರ್ ಯುವರ್ ಮೆಮೊರಾಂಡಮ್ಸ್. ಅದನ್ನು ನಾವೇನು ಡಿಸೈಡ್ ಮಾಡಿದ್ವಿ, ಒಬ್ಬ ಪೊಲೀಸ್ನವ್ರು ಹೊಡೆದ್ರೆ ಡ್ರೈವರ್ಗೆ ಡ್ಯೂಟಿಲಿದ್ದಾಗ ನಾವು ಬಸ್ ಬಂದ್ ಮಾಡುವ PTS ಅಂತ. ಸ್ಟ್ರೈಟ್ ವೇ, ಪಾಯಿಂಟ್ ಬ್ಲ್ಯಾಂಕ್. ಸೊ ಅಂಥದ್ದು ಆದಾಗ ನಾವು ಸ್ಟ್ರೈಕ್ಗಳು ಶುರು ಮಾಡಿದ್ವಿ. ಆಸ್ ಈಸ್ ವೇರಿಯಸ್ ಕಂಡೀಷನ್. ಇಡೀ ಬೆಂಗಳೂರೆಲ್ಲ ಗಬ್ಬಿದ್ದು, ನೀವು ಸ್ಕೂಟರ್ ನಡ್ಸ್ಕೊಂಡು ಹೋಗಕ್ಕಾಗ್ತಿರ್ಲಿಲ್ಲ. ಆಮೇಲೆ ಇನ್ನು ಆ ಡ್ರೈವರಲ್ಲಿ ಹೋದ್ರೆ ಅವಾಗೆಲ್ಲ ಇದಿರಲಿಲ್ಲ, ನಿಮ್ಮ ಜೆರಾಕ್ಸ್ ಇವೆಲ್ಲ ಇರಲಿಲ್ಲ. ಕಾರ್ಬನ್ ಪೇಪರ್ ಅದನ್ನು ತರಿಸ್ಕೊಳ್ಳೋ ಡ್ರೈವರ್ ಹತ್ರ, ಪಿನ್ ತರಿಸ್ಕೊಳ್ಳೋರು, ಆಮೇಲೆ ಪೆನ್ಸಿಲ್ ತರಿಸ್ಕೊಳ್ಳೋರು, ಒಂದು ಪರ್ಮಲ್ ಚಡ್ಡಿ ಪೆನ್ಸಿಲ್ ಅಂತ ಬರೋದು. ಆ ಪೆನ್ಸಿಲ್ ಆಕ್ಸಿಡೆಂಟ್ ಆಯ್ತು ಅಂತ ಇವ್ರು ಹೇಳ್ಕೊಂಡು ಹೋದ್ರೆ ಇವ್ನು ಅದೆಲ್ಲ ಕೊಡ್ಬೇಕಲ್ಲಿ, ಇನ್ನು ಅವ್ರು ಕೆಲವು ಬಿರಿಯಾನಿ ಕೊಡಿಸ್ಬೇಕಲ್ಲಿ. ಈ ಪರಿಸ್ಥಿತಿ ಸಹಜವಾಗಿ ಜನರ ಮನಸ್ಸಲ್ಲಿ ಒಂದು ಇವೆಲ್ಲ ಕ್ರೋಧ ಇತ್ತು. ಆ್ಯಂಡ್ ಮ್ಯಾನೇಜ್ಮೆಂಟ್ ರಕ್ಷಣೆಗೆ ಬರ್ತಿರ್ಲಿಲ್ಲ. ಇದು ನನ್ನ ಜೀವಂತವಾದ ಅನುಭವ. ಅದರಿಂದ ನಮಗೆ ಸೊಲ್ಯೂಷನ್ ಯಾವುದು? ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ನೇ. ಸೊ ಬಸ್ ನಿಲ್ಸವು, ತಿಂಗಳಿಗೊಂದು ಸ್ಟ್ರೈಕ್ ಆಗೋದು 80ರ ದಶಕದಲ್ಲಿ. ಅದು ಒಂಥರ ಕೋಟ ಇದ್ದಂಗೆ ಸ್ಟ್ರೈಕ್ ಅದು. ಆಮೇಲೆ ಸೆನ್ಸಸ್ ಬಂದರು ಪೊಲೀಸ್ನವರು, ಒಂದು ಅಗ್ರಿಮೆಂಟ್ಗಳು ನಾವು ಬಂದ ಮೇಲೆ ಆ ಥರ ಹೊಡೆಯೋದು ಬಡಿಯೋದು ತಪ್ಪಿತು. ಇದೊಂದು ಸಣ್ಣ ಉದಾಹರಣೆ ಹೇಳಿದೆ, ಯಾವ ಮಟ್ಟದಿಂದ ಬೇರೆ ಮಟ್ಟದಿಂದ ಕಟ್ಟಿದೀವಿ ಚಳುವಳಿ ಅಂದರೆ. ಎಷ್ಟೋ ಸಲ DCPಗಳು ನಾವು ಆಫೀಸಿಗೆ ಬರೋರು ಮಾತುಕತೆಗೆ ನಾವು ಹೋಗ್ತಿರ್ಲಿಲ್ಲ. ಬಸ್ ನಾವಿದ್ದಾಗ ಶಕ್ತಿ ನಮ್ಮಲ್ಲಿದೆ, ಶಕ್ತಿ ಕೇಂದ್ರ ಆಫೀಸು, ಬರೋ ಸೆಟ್ಲ್ ಮಾಡ್ಕೊಂಡು ಅವರು. ಅದರಿಂದ ಜನಗಳಿಗೆ ಏನಾಯ್ತು, ನಮ್ಮ ಬಗ್ಗೆ ಹೆಚ್ಚಿನ ವಿಶ್ವಾಸ ಬಂತು. ಇದು ಹಳೆ ಯೂನಿಯನ್ಗಳ ಬಗ್ಗೆ ವಿಶ್ವಾಸ ಹೊರಟೋಯ್ತು. ಸೊ ಆಮೇಲೆ ನಾವೇನು ಇನ್ನೊಂದು ಬ್ಯಾಟಲ್ ನಾವು ಮಾಡಿದ್ದೇನು, ಹಲವಾರು ಯೂನಿಯನ್ಗಳಿತ್ತು. ಎಲೆಕ್ಷನ್ ಆಗಲಿ, ಜನ ಯಾರಿಗೂ ಓಟ್ ಕೊಟ್ಟರು ಅವ್ರಿಗೆ ರೆಕಗ್ನಿಷನ್ ಕೊಡಬೇಕು ಅಂತ ಮಾಡಿದ್ವಿ. ಅದಕ್ಕೂ ನಾವು ಎಲ್ಲ ಮುಷ್ಕರಗಳು, ಹೋರಾಟಗಳು, ಉಪವಾಸ ಸತ್ಯಾಗ್ರಹ ಎಲ್ಲ ಮಾಡಿದ್ವಿ. ನಮ್ಮನ್ನೆಲ್ಲ ಜೈಲಿಗೆ ಹಾಕಿದ್ರು ಹೆಗಡೆಯವರು. ಕಾನ್ಸ್ಟಿಟ್ಯೂಷನ್ ನಮ್ಮ ಓಟ್ನ ಕೊಡಿ ಅಂತ ಕೇಳಿದ್ದಕ್ಕೆ ಹಾಕಿದ್ರು, ಜೈಲಿಗೆ ಬೇಕಾದಷ್ಟು ಕೇಸ್ಗಳು ಹಾಕಿದ್ರು. ಬಟ್ ದೇ ಹ್ಯಾಡ್ ಟು ಡೂ ಇಟ್. ನಾವು ಗೆದ್ದು ಬಂದ್ಮೇಲೆ ಒಳ್ಳೆ ಸೆಟ್ಲ್ಮೆಂಟ್ಗಳು ಮಾಡಿದ್ವಿ. ನಮ್ಮ ಜನರು, ನಮ್ಮ ಅವಶ್ಯಕತೆ ಜನರಿಗೆ ಜಾಸ್ತಿ ಬಿತ್ತು. ಆಮೇಲೆ 96 ಎಲೆಕ್ಷನ್ ಮಾಡೋದು ನಿಲ್ಲಿಸ್ಬಿಟ್ಟು, ಆಮೇಲೆ 1992ರಲ್ಲಿ ನಡೆದಂತ ಚುನಾವಣೆ ಸಾರಿಗೆ ನಿಗಮದಲ್ಲಿ ನಡೆದ ಕಡೆಯ ಚುನಾವಣೆ. ಮುಂದೆ ಅಖಂಡ ಕರ್ನಾಟಕದ ಸಾರಿಗೆ ಏನಾಯ್ತು, ಸಾರಿಗೆ ನಿಗಮ ಮುಂದೆ ಹೇಗೆ ಸಾಕ್ತು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. 4 ಸಾರಿಗೆ ನಿಗಮಗಳಾದ KSRTC, BMTC, NWKRTC ಮತ್ತು KKRTC ನೌಕರರು ಮತ್ತು ಅಧಿಕಾರಿಗಳಲ್ಲಿ ನನ್ನ ವಿನಂತಿ ಏನಪ್ಪ ಅಂತ ಹೇಳಿದರೆ, ಈ ನಿಗಮ ಚಾನೆಲ್ ಇದೆ, ದಯಮಾಡಿ ಅದಕ್ಕೆ ತಾವು ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ನಿಗಮಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಅದರ ನೌಕರರಿಗೆ ಸಂಬಂಧಪಟ್ಟ ವಿಚಾರಗಳು ಸಾಕಷ್ಟು ಬರ್ತದೆ. ಒಂದು ಥರ ನಿಮಗೂ ಎಜುಕೇಟ್ ಆಗುತ್ತೆ. ಆದರೆ ದಯಮಾಡಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿಸ್ತೇನೆ.